ಯಪ್ಪ, ಅಂತೂ ಇಂತೂ ನನಗೆ ದುಡ್ಡು ಸಿಕ್ಬಿಡ್ತು. 50,000 ದುಡ್ಡು ನನ್ನ ಕೈಗೆ ಸೇರಿಬಿಡ್ತು. 50,000ನೇ ಎಕ್ಸ್ಟ್ರಾನೇ ಕೊಡ್ತಾ 60,000 ದುಡ್ಡು. ಏನಾದರೂ ಒಡವೆ ತಗೋಬೇಕಲ್ಲ, ಏನು ತಗೊಳ್ಳೋಣ? ಏನಾದರೂ ಕಿವಿ ಒಲೆ ತಗೊಳ್ಳೋಣ? ಒಟ್ಟಿನಲ್ಲಿ ನಾನು ಒಡವೆ ತರಬೇಕು. ಎಲ್ಲರೂ ನಮ್ಮ ಕೇರೆಗೆಲ್ಲ ನಮ್ಮ ಊರಾಗೆಲ್ಲ ಅಕ್ಷಯ ತೃತೀಯಾಗೆ ಎಲ್ಲ ಒಡವೆ ತಗೊಂಬಂದವ್ರೆ, ನಾನು ಒಡವೆ ತಗೊಂಬರ್ಬೇಕು. ಎಲ್ಲ ಬಂದವ್ರೆ ಅಂದಮೇಲೆ ನಾನೇನು ಕಡಿಮೆ ಇಲ್ಲ. ಅವಳು ಏನು ಸರ ಮಾಡಿಸಿದ್ದೀನಿ ಅಂತ ಭಾಳ ಬಿಲ್ಡಪ್ ಕೊಡ್ತಾಳೆ. ಇಲ್ಲ, ತರಬೇಕು. ನಾನು ಅವಳು ಕಣ್ಮುಂದೆ ತತ್ತೀನಿ. ಬಾರಪ್ಪ, ಬೈ ಸ್ಟಾರ್ಟ್ ಮಾಡಿ ಹೋಗೋಣ. ಒಡವೆ ತಗೊಂಬರಕ್ಕೆ ಹೋಗೋಣ ಬಾ. 60,000 ಕೈಗೆ ದುಡ್ಡು ಸಿಕ್ತು. ಕೊಟ್ಲೇನು ಜೀವಿತ ಯಾಕ ಬಿಡತ್ತ, ಕೊಟ್ಟವಳತ್ತ. ಅದ್ರಾಗೆ ಒಂದು 10,000 ಕೊಡು. ಆಸ್ಪತ್ರೆಗೆ ಹೋಗಿ ಬರಬೇಕು. ಯಾಕ ಹೊಟ್ಟೆ ನೋವು ಕಣಮ್ಮ. ನೆನ್ನೆಯಿಂದಲೂ ಭಾಳ ಹೊಟ್ಟೆ ನೋವು. ಹೋಗಿ ಡಾಕ್ಟ್ರಿಗೆ ತೋರಿಸಿದ್ಕೆ ಸ್ಕ್ಯಾನಿಂಗ್ ಮಾಡಿಸ್ರಿ ಅಂತ ಬರ್ಕೊಟ್ಟವ್ರೆ. ದುಡ್ಡು ಇಲ್ಲದಕ್ಕೆ ಸ್ಕ್ಯಾನಿಂಗು ಮಾಡಿಸ್ಲಿಲ್ಲ, ಏನು ಮಾಡಿಸ್ಲಿಲ್ಲ. ಅದಕ್ಕೆ ಅದೇ ಬಂದೆ. ಇವಾಗ ಒಂದು 10,000 ಅದ್ರಾಗೆ ಎತ್ತಕ್ಕೊಡು, ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಹೋಗತ್ತೆ ನೀನು. ನಾನು ಒಡವೆ ತಗೋಬೇಕು. ನಮ್ಮ ಕೇರೆಗೆಲ್ಲ ಅಕ್ಷಯ ತೃತೀಯಾಗೆ ಎಲ್ಲ ಒಡವೆ ತಗೊಂಬಂದವ್ರಿ. ನಾನು ಒಡವೆ ತಗೊಂಬರ್ಬೇಕು. ನಾನು ಒಂದು ಜೊತೆ ಏನೋ ಕಿವಿ ಓಲೆನೇ ಜುಮ್ಕೆನೇ ಏನೇನೋ ತಗೊಂಬನ ಅಂತ ನಾನಿದ್ರೆ ನಿನಗೆ ಆಸ್ಪತ್ರೆ ತೋರ್ಸಕ್ಕಂತ ಹೋಗತ್ತೆ. ಹೋಗು. ನನಗೆ ಬಂಗಾರ ತಗೋಬೇಕಂತ ನನಗೆ ಬೋಲ ಆಸೆ ಐತೆ. ನಾನು ಒಡವೆ ತಗೋಬೇಕು. ನಾನೇನೆ ಅವಳು ನನಗೇನೆ ರಾಣಿ ತಗೊಂಡಿದ್ದೀನಿ ಅಂತ ಎಲ್ಲರ ಮುಂದೆ ಬಿಲ್ಡಪ್ ಕೊಡ್ತಾಳೆ. ಅವಳು ಅಷ್ಟೊಂದು ಒಡವೆನೇ ತಗೊಂಡವಳು. ನಾನು ಸಣ್ಣ ಪುಟ್ಟದ್ದಾದ್ರೂ ತಗೋಬೇಕು. ನಾನು ತಗೊಂಬಂದು ಈ ತಿಂಗಳಿಗೆ ಯಾವ ಬೇಕಾದ್ರೂ ತಗೋಬೋದು. ಈ ತಿಂಗಳೆಲ್ಲ ಅಕ್ಷಯ ತೃತೀಯನೇ ದಿನ ಚೆನ್ನಾಗೈತೆ. ಅದಕ್ಕೇ ನಾನು ತಗೊಂಬರೋಣ ಅಂತ. ನಾಳೆಗೂ ದಿನ ಚೆನ್ನಾಗೈತೆ, ನಾಡ್ದು ದಿನ ಚೆನ್ನಾಗೈತೆ, ಈ ತಿಂಗಳು ಮುಗಿಯೋ ತಕ್ಕ ದಿನ ಚೆನ್ನಾಗೈತೆ, ರಾಜಯೋಗ ಐತೆ. ಅದಕ್ಕಿಂತ ಟೈಮ್ನಾಗೆ ಒಡವೆ ತಗೊಂಬಂದ್ರೆ ನಮಗೆ ಭಾಳ ಒಳ್ಳೇದು. ನಾವು ಶ್ರೀಮಂತರಾಗ್ಬಿಡ್ತೀವಿ. ಅದಕ್ಕೇ ಒಂದು ಏನೋ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಅಷ್ಟೇ. ಆದರೆ ಆಗುತ್ತೆ, ಒಳ್ಳೇದಾಗುತ್ತಲ್ಲ, ಒಳ್ಳೇದಾಗಬೇಕು ಅಂತಲೇ ನಾನು ತಗೊಂಬತ್ತಾ ಇರೋದು. ಅದಕ್ಕೇ ಹೋಗಿ ತಗೊಂಬತ್ತೀನಿ ನಾನು. ಅಲ್ಲ, ಒಂದು 10,000 ಕೊಡಮ್ಮ. ಮತ್ತು ಸ್ಕ್ಯಾನಿಂಗ್ ಮಾಡಿಸ್ನಿ, ಮಾತ್ರೆ ಟಾನಿಕ್ ಅದು ಇರುವಂತ ಹೊಟ್ಟಿರುತ್ತೆ. ಅದಕ್ಕೆ ನೀವು ಒಂದು 10,000ನ ಕೊಡು. ಇಲ್ಲ ಕೊಡೋಕ್ಕಾಗಲ್ಲತ್ತೆ. ನೀನು ಏನಾರ ನಾನು ತಪ್ಪಾಗಿ ತಿಳ್ಕ ಏನಾನ ಅನ್ಕ. ಇವಾಗ ಮಾತ್ರ ಕೇಳಬೇಡ. ಮಿಕ್ಕಿ ಟೈಮ್ನ ಬೇಕಾದ್ರೆ ಯಾವಾಗಾದ್ರೂ ಕೇಳು. ಇವಾಗಂತೂ ಕೊಡೋಕ್ಕಾಗಲ್ಲ. ಯಾಕಂದರೆ ನಾನು ಒಡವೆ ತಗೊಲೇಬೇಕು. ಒಡವೆ ತಗೋಬೇಕು ಅಂದಾಗ ನಿನಗೆಲ್ಲ ನಾನು ಆಸ್ಪತ್ರೆಗೆ ಕೊಡೋಕ್ಕಾಗುತ್ತೇನತ್ತೆ. ಒಡವೆ ತಗೋಬೇಕು ನಾನು. ಮುಂದೆ ಕಷ್ಟ ಕಾಲಕ್ಕೆ ಬರುತ್ತೆ. ಈಗಲೂ ಕಷ್ಟನೇ ತಾನೇ ನನಗೆ. ಯಾಕ ನಾ ಬೋಲ್ ಒಟ್ಟು ನಾವು ಆಸ್ಪತ್ರೆಗೆ ಹೋಗಿದ್ಕೆ ಹಂಗಂತ ಹೇಳಿರು ಸ್ಕ್ಯಾನಿಂಗ್ ಮಾಡಿಸ್ರಿ ಅಂತ. ಅದಕ್ಕಾಗಿ ಬೋಲ್ ಹೊಟ್ಟೆ ನೋಯ್ತೈತಿ. ಇನ್ನೂ ಹೊಟ್ಟೆ ನೋವು ಕಡಿಮೆ ಆಗಿಲ್ಲ. ಕೊಡು. ಇಲ್ಲ ಕಣಪ್ಪ, ನಾನು 1 ರೂಪಾಯಿನೂ ಕೊಡಲ್ಲ. ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕು. ಬಾ ಹೋಗನ್ ಬಾ. ಏನು ಬರುತ್ತೋ 60,000 ರೂಪಾಯಿಗೂ ನಾನು ಬಂಗಾರಕ್ಕೆ ಹಾಕ್ಬೇಕು. ಬಂಗಾರ ತಗೊಂಡ್ಬರ್ಬೇಕು ನಾನು. 60,000ನೂ ಏನಾದರೂ ಬರಲೇಳು. 60,000 ರೂಪಾಯಿಗೂ ನಾನು ಬಂಗಾರ ತಗೊಂಬಂದ್ಬಿಡ್ತೀನಿ. 60,000 ರೂಪಾಯಿಗೂ ನನಗೆ ಲೆಕ್ಕನೇನೆ ಗೊತ್ತಾ. ಏನಾದರೂ ಆಗಲೇಳು ತಗೊಂಬಂದ್ಬಿಡ್ತೀನಿ. 60,000 ರೂಪಾಯಿ ಬಂಗಾರ ತತ್ತಾ ಇದ್ದೀನಿ ಕಣತ್ತೆ ನಾನು. ನಂಗೆ ಕೊಡೋಕ್ಕಾಗಲ್ಲ. ಅದ್ರಾಗ 1 ರೂಪಾಯಿ ತೆಗೆದ್ರೂ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ. ಇಲ್ಲ ಬೇರೆ ಯಾರು ತಗಾದ್ರೂ ಬೇಕಾದ್ರೆ ಇಸ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬರದ ಏನಾದರೂ ಮಾಡು. ಇವಾಗಂತೂ ಸದ್ಯಕ್ಕೆ ನಾನು ದುಡ್ಡು ಕೊಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಒಡವೆ ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಒಡವೆ ಅಂಗಡಿಗೆ ಹೋಗ್ಬೇಕಾದ್ರೆ 60,000 ರೂಪಾಯಿ ಬಂಗಾರ ತಗೊತಾ ಇದ್ದೀನಿ. ಅದಕ್ಕಾಗಿನ ಅಲ್ಲಿ ಹೆಂಗಾಗುತ್ತೋ ಏನೋ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು. ಇವಾಗ ಬೇರೆ ಬಂಗಾರದ ರೇಟ್ ಸ್ವಲ್ಪ ಜಾಸ್ತಿ ಐತಲ್ಲ, ಅದಕ್ಕೇ ದುಡ್ಡು ಸಾಲ್ಟೇಜ್ ಬರುತ್ತೆ ನನಗೆ. ಏನು ಇಷ್ಟ ಆಗುತ್ತೋ ಅದನ್ನು ತಗೊಂಬರ್ತೀನಿ. ನೋಡೋಣ ಏನು ಇಷ್ಟ ಆಗುತ್ತೆ ಅಂತೇಳಿ. ಇವಾಗ ರೇಟ್ ಐತೆ 60,000 ರೂಪಾಯಿಗೆ ಯಾಕೆ ಗೊತ್ತೈತೆ? ಅಯ್ಯೋ, ಬರೋದೇ ತಗೊಂಬರ್ತೀನಿ. ಏನು ಬರುತ್ತೆ ಅದನ್ನು ತಗೊಂಬರ್ತೀನಿ. 60,000 ರೂಪಾಯಿಗೆ ಏನು ಬರುತ್ತೆ, ಅದು ಏನು ಸಿಗುತ್ತೋ ಅದನ್ನೇ ತಗೊಂಬರ್ತೀನಿ. ಏನು ಬರುತ್ತೆ ಅಂತಂದ್ರೆ ನಿಮ್ಮದೇ ಒಂದು ಕದಿಯಪ್ಪ. ಏನಾದರೂ ಬರಲೇಳು. ಕೊಡೆ ಅತ್ತ. 2,000 ನನಗೆ ಕೊಡು. 1,000 ಸ್ಕ್ಯಾನಿಂಗು, 1,000 ಮಾತ್ರ ಅದು ಇದು ಆಗುತ್ತತ್ತ. ಏನಂದ್ರೆ ನಾನು 50 ರೂಪಾಯಿ ಇಲ್ಲ, ಒಂದು 5 ಪೈಸೆನೂ ಕೊಡಲ್ಲ ಇದ್ರಾಗ. ನಾನು ಇದ್ರಾಗ ನಾನೇ ತಗೊಂಡಿಲ್ಲ ಅಂದಮೇಲೆ ಇವತ್ತಿ ಕೊಡ್ತೀನಿ. ನಾನು ಒಡವೆ ತಗೋಬೇಕು ಅಂತ ಇಸ್ಕೊಂಬಂದಿರಲ್ಲ ನಾನು ಒಡವೆ ತಗೊಂಬರ್ಬೇಕು ಅಂತ. ನೀನಂತೂ ಹೋಗಪ್ಪ ಅತ್ತೆ, ನಾನು ಕೊಡಲ್ಲ. ನೀನೇನ ನನ್ಕ ಬಾ ಹೋಗನ್ ಬಾ. ಅಲ್ಲ ನೋಡ, ನಾನು ಸೆನಕಿಲ್ಲ ಅಂದಾಗ ಎಂತ ಸೆನಕ್ ಮಾಡ್ಕೊಂಡು ನೀನು ಸಾಲ ಮಾಡಿ ನೀನು ತೋರಿಸಿದ್ದೀನಿ. ಅಲ್ಲ ನೀನು ನೋಡಿ ಒಡವೆ ತಗೋಬೇಕು ಅಂತೀಯ. ನಮ್ಮ ಅತ್ತೆ ಸೆನಕಿಲ್ವಲ್ಲ, ತೋರ್ಸೋಣ ಕರ್ಕೊಂಡು ಹೋಗೋಣ ಬಾರತ್ತೆ ತೋರಿಸ್ತೀನಿ ಅಂತ ಹೇಳಿ ಅಂಬನ ಅಮ್ಮಂಗಿಲ್ಲ. ಬರೇ ಒಡವೆ ಅಂತೀಯ. ಹೂನತ್ತೆ, ಒಡವೆ ಬೇಕು. ಒಡವೆ ಇಲ್ಲ ಅಂತಂದ್ರೆ ನಿನ್ನೆ ಒಂದು ಕತಿಯಮ್ಮ. ಇವಾಗೆಲ್ಲ ಒಡವೆನೇ ನೋಡೋದು. ಸುಮ್ಮನಿರು. ನಟನೋ ಅದೇನು ಯಾರಿಗೇನು ಕಾಮಲ್ಲ. ಅಯ್ಯೋ ದೇವ್ರೆ, ಇವಳು ನೋಡಿ ಹೆಂಗೆ ಹೇಳ್ತಾಳೆ ಮುತ್ತಮ್ಮ. ಮುತ್ತು ಒಟ್ನೈತೈತೆ ಅಂದ್ರೆ ತಡ್ಕೊಂಬ ಕಾಲ್ಕಾಣೆ. ಒಡವೆ ತಗೊಂಡು ಏನು ಮಾಡ್ತೀಯ? ಆರೋಗ್ಯ ಚೆನ್ನಾಗಿರ್ಬೇಕು. ಅಯ್ಯೋ ಭಾಗ್ಯಂಟಿ, ಇವಾಗ ನೀನೆಲ್ಲಾದ್ರೂ ಒಂದು ಮದ್ವೆಗೆ ಹೋಗ್ತೀಯ ಅಂತ ಅನ್ಕ. ನಿನಗೆ ತಲೆನೋಯೋದು ಹೊಟ್ಟೆನೋಯೋದು ಅವ್ರಿಗೇನು ಕಾಣುತ್ತಾ? ಕಾಣಿಸಲ್ಲ. ನೀನು ಹಾಕೊಂಡಿರೋ ಒಡವೆ ಕಿವೆಕ್ಕು ಸಾರ ಬಾಳೆ ಒಳ್ಳೊಳ್ಳೆ ಹಾಕೊಂಡವ್ರೆ ಕಿವೆಕ್ಕೆ ಅಂತ. ಕಿವೆ ಸರ ಬರೀ ಯಾವಾಗಲೂ ಅದನ್ನೇ ನೋಡೋದು ಎಲ್ಲ ಜನ. ಸೀರೆ ಅದನ್ನ ನೋಡ್ತಾರೆ. ಒಟ್ನೋಯುತ್ತ ತಲೆನೋಯುತ್ತೆ ಅಂತ ಯಾರು ನೋಡಲ್ಲ. ಅದಕ್ಕೆ ಏನು ಒಟ್ನವಿಂದ ಯಾವ ಲೆಕ್ಕ? ನಾನು ಒಡವೆ ತಗೋಬೇಕು. ಸ್ವಲ್ಪ ದಿನ ನೀರು ಎಲ್ಲ ಜಾಸ್ತಿ ಕುಡ್ಕೊಂಡು ಮಜ್ಜಿಗೆ ಪಜ್ಜಿಗೆ ಕುಡ್ಕೊಂಡ್ರೆ ಹೊಟ್ಟೆ ನೋವೆಲ್ಲ ಹೋಗುತ್ತೆ. ಹೊಟ್ಟೆ ನೋವಿಂದೆಲ್ಲ ಯಾವ ಲೆಕ್ಕ? ಒಡವೆದ ಲೆಕ್ಕ.
ಏ ದೇವ್ರಿ ನೀನ್ ನೋಡಿ ಹೆಂಗ್ ಮಾತಾಡ್ತೀಯ. ಯಾರಪ್ಪ ಬಾ 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 ಜಲ್ದಿ ಹೋಗೋಣ ಬಾ. ಏನು ಮಾಡ್ತೀನಿ ನಡಿಯಮ್ಮ. ನೀನು ಒಂದು ಮಾತಿ ಸುಮ್ಮನಾಗಲ್ಲ, ಹೋಗೋಣ ಅಂತ ತಿಳ್ಕೊಂಡ್ಮೇಲೆ ಹೋಗ್ಬಿಡ್ಬೇಕು. ನೋಡ್ಬೇಕೆ ಮಾಡಿ ಮಾತಾಡೋದ. ನಾನು ಒಡವೆ ತಗೋಬೇಕು ಅಂತಾಳೆ. ನಾನು ಅವ ಸೆನಕಿಲ್ದಾಗ ಯಾರ ತಗನ ಸಾಲ ಮೇಲ ಮಾಡಿ ತೋರಿಸಿದ್ದೀನಲ್ಲ, ನೋಡವಳು ಅವಳು ಹೆಂಗ್ ಇದನ್ನ ಮಾಡ್ತಾಳೆ. ನಾನು ಸೆನಕಿಲ್ದಾಗ ಹೆಂಗ್ ನೋಡ್ಕೊಂಡಿದೀವಿ. ನೋಡಮ್ಮ ಅಲ್ಲ ಒಟ್ಟು ನೋಯ್ಯೋದು ತಲೆ ನೋಯ್ಯೋದು ಯಾರು ಕಂಡಿಲ್ಲ, ಒಡವೆ ಕಂಡವ್ರೆ ಅಂತಾಳಲ್ಲ. ಅಯ್ಯೋ ನೀನು ಆರೋಗ್ಯ ಸೆನಕಿದ್ರೆ ಅಂತ ವ್ಯವಸ್ ಒಡವೆ ಮಾಡಿ ಹಾಕ್ಸ್ಕೊಂಬೋದ. ಅಯ್ಯೋ ಅವಳೇನೇನಾಗೇನೆ 60,000 ರೂಪಾಯಿಗೆ ನ್ಯಾಕ್ ಬರುತ್ತಮ್ಮ. ನೋಡಿ 60,000 ರೂಪಾಯಿಗೆ ಏನೋ ತರಬಾರದು ದೊಡವೆ ತತ್ತಾಳೆ ಅಮ್ಮಂಗೆ ಏನು ಹಂಗೆ ಮಾತಾಡ್ಕೊಂಡು ಹೆಂಗೆ ಹೋಗ್ತಾಳೆ. ಹೇಳತ್ತ ಇವಳ್ದೇನು ಯಾಕನ ಬೋಲ್ ಹೊಟ್ಟೆ ನೋಡ್ಕೊಂಡು ಬಗ್ಗೆಮ್ಮ ಸಖತ್ತು ಹೊಟ್ಟೆ ನೋಯ್ತೈತೆ. ಅದಕ್ಕೇನೆ ಆಸ್ಪತ್ರೆಗೆ ಹೋಗಿದ್ದೆ, ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿಸ್ರಿ ಅಂದರು. ರಾತ್ರಿನೂ ಹೋಗಿದ್ವಾ, ಬಿಡ್ಲಿಲ್ಲ, ತಿರ್ಗಿ ಬೆಳಿಗ್ಗೆನೂ ಹೋಗಿದ್ವಿ. ಡಾಕ್ಟ್ರ್ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ರಿ ಗೊತ್ತಾಗುತ್ತೆ ಅಂತ ಹೇಳಿರು. ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಒಟ್ಟು ದುಡ್ಡು ಬೇಕು, ಒಂದು 5,000 ರೂಪಾಯಿನ ಇಟ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ ಹೋದ್ಮೇಲೆ. ಅದು ಇದು ರಕ್ತ ಚೆಕಪ್ ಅದು ಇದು ಮಾಡ್ತಾರೆ. ಅದಕ್ಕೆ ನಾನು ಹೆಂಗೆ ಮಾಡೋಣ ಅಂತ ನೋಡ್ತಿದ್ದೆ. ಆದ್ರೆ ಇದ್ರ ಕೊಡ್ತಾ ಬಿಡತ್ತ ಏನೋ ಇಸ್ಕೊಂಬರಕ್ಕೆ ಹೋಗ್ಯಾಳೆ. ಒಂದು 5,000 ನಂಬ್ತಿದ್ರೆ ಅವಳು ಜೀವಿತ ಇಸ್ಕೊಂಡಿದ್ಲಾಳ ಅವಾಗ. ಅದಕ್ಕೆ ಇವಾಗ ಅದನ್ನ ಕೊಟ್ಟವಳೆ. ಅದು ಕೊಡವೆ ತಂಬತ್ನಿ ಅಂತಾಳೆ. 60,000 ರೂಪಾಯಿಗೆ ನ್ಯಾಕ್ ಬರ್ತಮ್ಮ ಬಂಗಾರ. 60,000 ರೂಪಾಯಿ ಬಂಗಾರ ತತ್ನಿ, 60,000 ರೂಪಾಯಿ ಬಂಗಾರ ತತ್ನಿ ಅಂತಾಳೆ. ಬಂಗಾರದ ರೇಟು ಏಟೈತಿ ಏನು, ನಾನು ಏಟ್ ತಕೊಂಬಕ್ಕೆ ಆಗುತ್ತೋ ಇಲ್ವೋ ಅಂತ ಒಂದು ಈಟನ ಯೋಚನೆ ಮಾಡೋದಿಲ್ವ ಅಲ್ಲಿ ಬಗ್ಗೆಮ್ಮ. ಅಯ್ಯೋ ನನ್ನಂತೂ ಸಾಕಾಗೈತೆ ಕಣಮ್ಮ, ನೀನೇನ ಅನ್ಕ ಬೋಲ್ ಸಾಕಾಗೈತಿ. ಬೋಲ್ ಒಳ್ಳೆಯಲ್ಲ ಕಣಮ್ಮ. ನಾನೇನ ಅವಾಗ ಕಷ್ಟ ಸುಖ ಅಂತೇಳಿ ನಾವು ಒಯ್ಯಂದು ತೋರಿಸಿವಿ. ಇವತ್ತು ನಮ್ಗೆ ಯಾರು ಒಯ್ಯಂಬಲ್ ನೋಡು. ಅದಕ್ಕೆ ಮತ್ತೆ ಕೈಯ ಒಂದಿಟ್ಟು ಇಟ್ಕೊಂಡಿರ್ಬೇಕು ನಾವೇ ಎಲ್ಲ. ಕೈಯಾಗ ಕಳ್ಕೋಬಾರ್ದು. ಇದ್ರೆ ನಾವು ಕಷ್ಟ ಸುಖ ಅಂದಾಗ ಹೋಗಿ ತೋರಿಸ್ಕೋಬೋದು. ಎಲ್ಲ ಕೊಡಬಾರ್ದು ಯಾರಿಗೆ ಆಗಲಿ. ನೋಡೋರ್ಗೆ ಇಲ್ಲದ ಇದು ಬರುತ್ತೆ. ನೀನು ಎಲ್ಲ ಬಿಡತ್ತ ಅಂತ ಕೊಟ್ಟೆ ಅದು ದುಡಿಯಲ್ಲ. ಹೆಂಗೆ ಬಿಡು ನಮ್ಮ ಅಮ್ಮ ಐತೆ ಹೆಂಗೆ ನೋಡ್ಕೊಂಬತ್ತೆ ಅಂತ. ಅದಕ್ಕೆ ಮತ್ತೆ ಮಕ್ಳಿಗೂ ನಾವು ಕೊಡಬಾರ್ದು. ನಮ್ಮ ಕಷ್ಟ ಸುಖಕ್ಕೆ ನಾವು ಇಕ್ಕಬೇಕು. ನೋಡಿ ಇವಾಗ ಹೋಗಿ ತೋರಿಸ್ಕೊಂಬರ್ಬೋದಾಗಿತ್ತ. ನಿಂತ ದುಡ್ಡಿದೆ ಅವಳಿಗೆಲ್ಲ ಕಷ್ಟ ಸುಖಕ್ಕಿತ್ತೆ. ಒಟ್ಟು ಅದು ಇದು ಮನೆಯಾಗೆ ನಿಂತರೋದು ಮಾಡೋದೆಲ್ಲ ಮಾಡ್ತೀವತ್ತು. ನಿನಗೆ ಚೆನ್ನಕ್ಕಿಲ್ಲ ಅಂದ್ರೆ ನೀನು ಇವ್ರನ್ನ ಕೊಡಮ್ಮ ಅಂತ ಕೈ ಒಡ್ಬೇಕಾಗುತ್ತೆ ನೋಡು. ಅದಕ್ಕೆ ಮತ್ತೆ ನಮ್ಮ ಕೈಯಮ್ಮ ನಮ್ಮ ದುಡ್ಡು ಅಮ್ಮಂಗೆ ಕಷ್ಟ ಸುಖಕ್ಕಂತಂದಿಟ್ಟು ಇಕ್ಕೊಂಡಿರ್ಬೇಕು. ಯಾವಾಗೇನೋ ಮನುಷ್ಯನ್ಗೆ ಹೇಳೋಕ್ಕಾಗಲ್ಲ. ಅದು ಸರಿನೇ ಕಣ್ ಬಗ್ಗೆಮ್ಮ. ಏನು ಮಾಡಾನೆ ನಾನು ಇಕ್ಕೆಂಬ್ಲಿಲ್ಲ ಕಣೆ, ಎಲ್ಲ ಒಡೊಬ್ಲಿ ಮಾಡ್ಕೊಬಿಟ್ಟೆ ಒಡೊಬ್ಲಿ. ಹೋಗತ್ತ. ನನಗಂತೂ ಬೋಲ್ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಕೈಯಾಗಳ್ದೆಲ್ಲ ಕಳ್ಕೊಂಡಲ್ಲಪ್ಪ ದುಡ್ಡು. ಇವತ್ತು ಯಾರು ನೋಡ್ತಾರೆ ನಮ್ಮನ್ನ? ಯಾರು ನೋಡಲ್ಲ. ಇಸ್ಕೊಂಬತ್ತಕ್ಕನೇ ಕೈಯಾಗಳ್ದೆಲ್ಲ ಕಿತ್ಕೊಂಬತ್ತಕ್ಕನೇ ಅಮ್ಮಂಗೆ ಆಗ್ತೈತೆ ನನಗೆ. ನೋಡಿ ನಾವು ನೋಡ್ಕೊಂಡ್ವಿ ಇವತ್ತು, ಅವ್ರು ನೋಡ್ಕೊಂಬಲ್ಲ ನಮ್ಮನ್ನ. ಬೇಡ ಇವ್ರದ್ದೆಲ್ಲ ಏನು ಲೆಕ್ಕ ಅಂತಾರೆ ಅಲ್ಲ. ನೋಡ್ಕೊಡಮ್ಮ ಆಸ್ಪತ್ರೆಗೆ ಹೋಗ್ಬರ್ಬೇಕು ಅಂದ್ರೆ 1 ರೂಪಾಯಿನೂ ಕೊಡಲ್ಲ ಅಂತಾಳಲ್ಲ. ನೋಡಿ ನಾನು ಅವತ್ತು ಹಂಗೆ ಅಂದಿದ್ರೆ ನಾನು ಬಿಡತ್ತ ಇವಳ್ದೇನು ಲೆಕ್ಕ ಅಂತೇಳಿ ನಾನು ತೋರಿಸ್ದಂಗೆ ಸುಮ್ಮನಿದ್ದಿದ್ರೆ ಇವತ್ತೇನಾಗದು. ನಾನು ಮನೆಗೆ ಕರ್ಕೊಂಬಂದು ಇಕ್ಕೊಂಡು ಯೋಟಿದ್ದು ಮಾಡಿದೆ ಏನೋ ಬಿಡತ್ತ ಅಂತ ಹೇಳಿ. ಅವಳು ಸದ್ರಾಗ್ಬಾರ್ದು ಬಿಡು ಅಂತ ಯೋಟ್ ಅನ್ಸರಿಸ್ದಂಗೆಲ್ಲ ಇವ್ರದ್ದು ಯಾಕೆ ಶಾನೆ ಆಗ್ತೈತಿ. ಮತ್ತೆ ಹೇಳು ನೀನು ಕೈಯಾಗ ಒಂದಿಟ್ಟು ಇಕ್ಕೊಂಡಿರ್ಬೇಕು. ಯಾರೇ ಆಗಲಿ ಎಂತಾರೇ ಆಗಲಿ. ನೀನು ಹೆಂಗೆ ಇರಲಿ ಎಲ್ಲಾರ ತಗೂ ಒಂದಿಟ್ಟು ಕಷ್ಟ ಸುಖಕ್ಕಂತ ಇಕ್ಕೊಂಡಿರ್ಬೇಕು. ನಿಟ್ಟೇನ ಆದ್ರೆ ಅಪ್ಪನ ಹೋಗಿ ತೋರಿಸ್ಕೊಂಬತ್ತೀವಪ್ಪ ನಾವು. ಅಮ್ಮಂಗೆ ಇಕ್ಕೊಂಡಿರ್ಬೇಕು. ಒಂದು 10-15 ಸಾವಿರ, ಒಂದು 20 ಸಾವಿರನಾದ್ರೂ ಕೈಯಾಗಿ ಇಕ್ಕೊಂಡಿರ್ಬೇಕು. ಯಾತ್ಕನಾಗಲಿ ಇವಾಗ ಹಿಂಗೆ ಅಂತ ಹೇಳಕ್ಕಲ್ಲ. ಒಬ್ಬ ಮನುಷ್ಯ ಅಂದಮೇಲೆ ಅವ್ನ ಕಷ್ಟ ಸುಖಕ್ಕಂತ ಒಂದಿಟ್ಟು ಇಕ್ಕೊಂಡೇ ಇರಬೇಕು. ಮುಂದೆ ಏನು ಬರುತ್ತೆ ಏನು, ಆ ಟೈಮಿಗೆ ಏನು ಬರುತ್ತೆ ಅಂತ ಒಂದಿಟ್ಟು ಕೈಯಾಗಿ ಇಕ್ಕೊಂಡಿದ್ರೆ ಕಣಮ್ಮ. ನೋಡಿ ಇವತ್ತು ಅವಳ ಬಂಗಾರ ತಮ್ಮದಳಿಗೆ ಹೆಚ್ಚಾಯ್ತು. ಮದುವೆಗಳಿಗೆ ಒಟ್ಟನೈತೆ ತಲೆನೈತೆ ಅಂತ ಯಾರು ನೋಡಲ್ಲ ಅಂತಾಳೆ. ನೋಡ ಅದೇನು ಮಾತಾಡ್ತಾಳ ಅವಳು. ಒಡವೆ ನೋಡ್ತಾರೆ ಅಂತಾಳಲ್ಲ. ಇನ್ನು ಮತ್ತಿಗಿನ ಹೆಚ್ಚಿ ಅಂತ ಅಂಬಾರ ಇನ್ನೊಬ್ರು ಯಾರನ್ನಾಗಿದ್ರೆ. ಮತ್ತು ಹಂಗೆ ಅಂಬಾರಮ್ಮ. ಏನು ಮಾಡ್ತೀಯ? ನಾನೇನೋ ಬಿಡತ್ತ ಅಂತ ಇದು ಮಾಡಿದೆ. ಇವಾಗ ಅವ್ರಿಗೂ ಅವ್ರಿಗೆ ಹೇಳೋಕ್ಕೆ ಹೋಗಿ ಹೇಳೋಕೆ ಮಾಕಿಲ್ಲ ಕಣೆ. ಅವ್ರಿಗೆ ಹೆಂಗೆ ಹೇಳಾನು ಅವ್ರಿಗೆ ಹೇಳೋಕ್ಕೆ ಮಾಕಿಲ್ಲ. ನೀನು ಹಂಗೆ ನತ್ಲಾಗೆಲ್ಲ ಹೋದ್ರೆ ನೀನು ಅವಾಗ ಸುಮ್ಮನೆ ಅಲ್ಲಿ ಗಾನವಾಗಿರ್ಬೋದಾಗಿತ್ತು. ನೀನು ಸುಮ್ಮನೆ ಇಲ್ಲದಿದ್ದು ಮಾಡ್ಕೊಂಡು ಬಂದು ಗಾನವಾಗಿರ್ಬೋದಾಗಿತ್ತಮ್ಮ. ಅವರು ರಾಣಿ ಒಳ್ಳೆ ಕಣಮ್ಮ. ಮತ್ತೆ ನಾಳೆ ಅಂತ ಹಾಸನಕ್ಕೆ ನೋಡ್ಕೊಂತಾಳೆ ಮರಗಿತ್ತು ನಮ್ಮಮ್ಮ. ನೀವು ಬೌಡ ಮನೆ ಬಿಟ್ಟು ಇಂಥ ತಕ್ಕ ಬಂದು ನೀನು ಎಂಬ ಅಂಥದ್ದು. ಇವಳು ಬರೀ ಇವಳು ಮೇಕಪ್ ರಾಣಿಗಳು. ಬರೀ ಡಬ್ಲಿಂಗು ಅದು ಇದು ಹಾಕ್ಕೊಂಡು ಓಡಾಡೋಕೆ ಅಷ್ಟೇ ಇವಳು. ಬರೀನಿ ಇವಳೇನು ಬದುಕು ಬಾಳು ಮಾಡೋ ಅಂತಾಳಲ್ಲ. ಸುಮ್ಮನೆ ಯಾಕೆ ಕೊಟ್ಟು ಇಲ್ಲದೆಲ್ಲ ಟೆನ್ಷನ್ ಅಂತೆ ನೀನು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಗೊತ್ತಾಗ್ತೈತೆ ನಾನೆಲ್ಲ ಕೈಗಳದೆಲ್ಲ ಯಾಕೆ ಕಳ್ಕೊಂಡೋ ಏನೋ ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಯಾಕಂದರೆ ನಾನಿವತ್ತು ಒಂದಿಷ್ಟು ಇಕ್ಕೊಂಡಿದ್ರೆ ನಾನೇ ಹೋಗಿ ತೋರಿಸ್ಕೋಬೋದಾಗಿತ್ತು. ಸ್ಕ್ಯಾನಿಂಗ್ ಮಾಡ್ಸೋಕೋದಕ್ಕೂ ಇವಾಗ ಹಾಸ್ಪಿಟ್ಲಿಗೆ ಹೋಗಬೇಕು, ದುಡ್ಡು ಬೇಕು. ಒಂದು 1,000 ಟೋಕನ್ ಅದು ಇದು ತಗೋಬೇಕು. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ. ಹೋಗತ್ತ ನೋಡ್ತಾ ಇರಿ. ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.